ಏನ್ ಗೊತ್ತಾ ಫ್ರೆಂಡ್ಸ್, ಈ ಮೈಕ್ ತರಿಸ್ದಾಗ್ಲಿಂದ ನಾನ್ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಐತೆ ಏನೋ ಗೊತ್ತಿಲ್ಲ. ಆದ್ರೆ ನನ್ ಮಗ ಅಂತೂ ಅಮ್ಮ ವಿಡಿಯೋ ಮಾಡೋಣ ಬಾ ಅಂತ ಕರೀತಾನೆ. ಅವನಿಗೆ ಅದು ನಾನ್ ಹಾಕೊಳಂಗಿಲ್ವಂತೆ ಮೈಕ್, ಅವನ್ ಹಾಕೊಂಡ ಅವನೇ ಮಾತಾಡ್ಬೇಕಂತೆ. ಮಾತಾಡ್ತೀನಿ, ಮಾತಾಡು. ಇವನು ಬಟ್ಟೆಯಾಗ ಹಾಕ್ಬಿಟ್ಟು ನಾನು ಇವನ ಹತ್ರಕ್ಕೆ ಹಿಂಗ್ ಹೋಗಿ ಮಾತಾಡ್ಬೇಕು ಇವಾಗ. ಅಲೋ ಸಾಕು. ಏನ್ ಗೊತ್ತಾ, ಎಲ್ಲ ವಿಡಿಯೋಸ್ ಮಾಡ್ಕೊಂಡು ಅಂದ್ರೆ ಅಮ್ಮ ಊರಿಗೆ ಹೋಗಿರೋದ್ರಿಂದ ಬೆಳಗ್ಗೆಯಿಂದ ಬರೀ ಕೆಲಸ ಮಾಡೋದೇ ಆಗಿತ್ತು. 2 ಮಕ್ಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಬೇಕಂದ್ರೆ ಅಷ್ಟು ಈಸಿನೇ ಅಲ್ಲ. ಅದ್ರಲ್ಲೂ ಫಸ್ಟ್ ನೇ ನೋಡ್ಕೊಳ್ಳೋದೇ ಬರೀ ಕಷ್ಟ. ಯಾಕಂದ್ರೆ ಅವ್ನು ಯಾವಾಗ್ಲೂ ಆಟ ಆಡೋಕ್ ಹೋಗ್ತಿರ್ತಾನೆ. ಅವನನ್ನೇ ಒಬ್ರು ನೋಡ್ಕೊತಿರ್ಬೇಕು. ಆಚೆ ಏನಾರು ಬರುತ್ತಾ ಏನು ಅಂತವ. ಕೆಲವರೆಲ್ಲ ವಿಡಿಯೋಸ್ ಮಾಡ್ಕೊಂಡೇ ಕೆಲಸ ಮಾಡ್ಕೊತಿರ್ತಾರೆ. ನಮ್ಗಂತೂ ಬರೀ ಕೆಲಸ ಮಾಡೋದೇ ಫಸ್ಟ್ ಮಾಡ್ಕೋಬೇಕು, ಆಮೇಲೆ ನೆಮ್ಮದಿಲಿ ಏನಾದ್ರು ವಿಡಿಯೋ ಮಾಡ್ಬೇಕು ಅನ್ಕೋತೀನಿ. ಏನಾರ ಆಗ್ಲಿ, ಸಂಜೆ ಆದಾಗ ಟೀ ಕುಡಿಯೋದೇ ಒಂಥರ ಮಜಾ. ಇನ್ನು ರಿಫ್ರೆಶ್ ಅನ್ಸುತ್ತೆ ಟೀ ಕುಡಿದ್ರೆ. ಫಸ್ಟ್ ಎಲ್ಲ ಕಾಫಿ ಅಡಿಕ್ಟ್ ಆಗಿದೆ, ಕಾಫಿ ಅನ್ನೋದು. ಇವಾಗ ಟೀ ಕುಡಿಬೇಕು ಅನಿಸ್ತದೆ ಯಾವಾಗಲೂ. ಬರೀ ಯಾವಾಗ್ಲೂ ಇವ್ರೇನ್ ಟೀ ಕುಡಿತಿರ್ತಾರೆ ಅನ್ಸೋದು. ಅದೊಂಥರ ಶರಫ್ ಇದ್ದಂಗೆ. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಏನ್ ವಿಡಿಯೋ ಮಾಡ್ಬೇಕು ಅಂತಾನು ಸಹ ನಂಗೆ ಗೊತ್ತಾಗಲ್ಲ. ಏನ್ ವಿಡಿಯೋ ಕಂಟೆಂಟ್ ಕೊಡ್ತಿರ್ತಾರಪ್ಪ, ಏನ್ ಬ್ಲಾಗ್ ಅಂತಂದ್ರೆ ಸರಿ, ಓಕೆ, ಅಡುಗೆ ಮಾಡೋದು ತಿಂಡಿ ಮಾಡೋದು ಎಲ್ಲ ತೋರಿಸ್ತಿರ್ತಾರೆ. ಆದ್ರೆ ಅದ್ ಹೆಂಗ್ ವಿಡಿಯೋ ಮಾಡ್ಕೋತಾರೆ ನನ್ಗಂತೂ ಅದು ವಿಡಿಯೋ ಮಾಡ್ತಾರೆ, ಈ ಕಡೆಗೆ ಕೆಲಸ ಮಾಡ್ಕೊಂಡು ಅದು ಕ್ಲೀನ್ ಮಾಡ್ಕೊಂಡು ಕಟಿಂಗ್ ಮಾಡಿರೋವೆಲ್ಲನೂ ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅನ್ಸುತ್ತೆ. ಅದ್ರೊಳಗೂ ಅವರು ವಿಡಿಯೋ ಮಾಡುವಾಗ್ಲೇ, ಅಡ್ಗೆ ಮಾಡುವಾಗ್ಲೇ ವಿಡಿಯೋ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ, ಹೆಂಗ್ ಮಾಡ್ತಾರೋ ಸೀರಿಯಸ್ಲಿ ಗೊತ್ತಿಲ್ಲ ಯೂಟ್ಯೂಬರ್ ಎಲ್ಲವ. ನಂಗಂತೂ ಅದೆಲ್ಲ ಯಾರು ಒಬ್ರು ಹೆಲ್ಪಿಗೆ ಇರ್ಬೇಕು, ಅವಾಗಷ್ಟೇ ಅದು ಸರಿ. ಈಗ ಒಬ್ರೇ 2 ಮಕ್ಳು ನೋಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ನಿಜವಾಗ್ಲೂ ಹೆವಿ ರಿಸ್ಕ್ ಅನಿಸ್ತದೆ. ಆದ್ರೂ ಓಕೆ, ಏನಾದ್ರು ಒಂದು ಮಾಡ್ಬೇಕಲ್ಲ, ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ರಲ್ಲಿ ವ್ಯೂಸು ಹೋಗ್ತಿಲ್ಲ, ಏನೂ ಇಲ್ಲ. ನೋಡೋಣ ಎಷ್ಟು ದಿನಕ್ಕೆ ಯೂಟ್ಯೂಬಲ್ಲಿ ವ್ಯೂಸ್ ಹೋಗುತ್ತೆ ಅಂತ. ಅವಾಗ್ಲಿಂದ ನಾನು ಏನಾದ್ರು ವಿಡಿಯೋ ಆನ್ ಮಾಡಿದ್ರೆ ಸಾಕು, ನನ್ನ ಮಗ ಹೋಗ್ಬರ್ತಾನೆ. ಏನಾರು ಒಂದು ಮಾತಾಡ್ಬೇಕಲ್ಲ ಅವನು, ಅದಕ್ಕೆ ಅವನು ಕೂಡ ಬರ್ತಾನೆ ಮಾತಾಡೋದಕ್ಕೆ ಅಂತ. ಆದ್ರೂ ಹೇಳ್ತೀವಿ ಅಷ್ಟೇ, ಮಕ್ಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಅವ್ರು ಇಲ್ಲ ಅಂದ್ರೂ ಕೂಡ ಮನೆಯೊಳಗೆ ತುಂಬಾನೇ ಬೇಜಾರಾಗುತ್ತೆ. ಅದ್ರಲ್ಲಿ ಇವನಿಲ್ಲ ಅಂದ್ರೆ ನಮ್ಗೆ 4 ವರ್ಷದಿಂದ ಅವ್ನು ನಮ್ಮ ಜೊತೆಲೆ ಇದ್ದು ಅಭ್ಯಾಸ ಆಗಿ, ಅವ್ನಿಲ್ಲ ಅಂದ್ರೆ ಮನೆಯಲ್ಲೆಲ್ಲ ಖಾಲಿ ಅನಿಸ್ತಿರ್ತದೆ. ಏನೋ ಒಂಥರ ಬೇಜಾರು ಅನಿಸ್ತಾ ಇರುತ್ತೆ ಒಬ್ಬರೇ ಇರೋದಕ್ಕೆ. ಚಿಕ್ಕ ಮಗಳಾದ್ರೆ ಇನ್ನು ತುಂಬಾ ಚಿಕ್ಕವಳಲ್ವಾ, ಅವಳೇನು ಫೀಲ್ ಅನ್ಸಲ್ಲ. ಆದ್ರೆ ಅವ್ನ ಮಗ ಇಲ್ಲ ಅಂದ್ರಂತೂ ಸಖತ್ ಬೇಜಾರು ಅನಿಸ್ತಿರ್ತದೆ. ನೋಡ್ತಿದ್ದೆ ನನಗೇನು ಹೇಳ್ತಾವ್ರಲ್ಲ ಅಂತ. ಆಮೇಲೆ ನಾನು ಯಾರ ಜೊತೆನೂ ಫೋನಲ್ಲಿ ಅವನ ಬಗ್ಗೆ ಯಾರಿಗೂ ಏನು ಹೇಳಂಗಿಲ್ಲ. ಅಮ್ಮ ನನ್ನ ಬಗ್ಗೆ ಯಾಕೆ ಯಾರ ಹತ್ರ ಏನು ಹೇಳ್ತಿದ್ಯನು ಅಂತ ಹೇಳ್ಬರ್ತಾನೆ. ನನ್ನ ಬಗ್ಗೆ ಹೇಳ್ಬಿಡ ಯಾರಿಗೂ ಅಂತ ಹೇಳ್ತಾನೆ ಬಂದು. ಸ್ಕೂಲ್ಗೆ ಹೋಯ್ತೀಯ ಮಗ್ನು? ಪ್ಲೀಸ್ ಹೋಗು. ಇದು ಸ್ಕೂಲ್ ನೋಡೋದಕ್ಕೆ ಹೋಗಿಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಅಂದ್ರೆ ಸ್ಕೂಲ್ ನೋಡಕ್ಕೂ ಸಹ ಹೋಗಿಲ್ಲ ಇನ್ನೂ. ಹೋಗಿ ನೋಡ್ಕೊಂಡು ಬಂದು ಸೇರಿಸ್ಬೇಕು ನನ್ನ. ಒಳ್ಳೆ ಸ್ಕೂಲ್ ನೋಡಿ ವ್ಯಾನ್ ಬರೋಂತ ಸ್ಕೂಲ್ಗೆ ಹಾಕ್ಬೇಕು. ಯಾಕಂದ್ರೆ ಅವ್ನು ಕರ್ಕೊಂಡು ಹೋಗಿ ಕಳ್ಸೋದು ಅಂದ್ರೆ ಅದು ಅಸಾಧ್ಯವಾದ ಮಾತು. ಅವ್ನು ರಿಟರ್ನ್ ಹತ್ಕೊಂಡು ನಮ್ಮ ಜೊತೆನೆ ಬಂದೇ ವಾಪಸ್ಸು. ಅದಕ್ಕೆ ವ್ಯಾನ್ ಇರೋ ಸ್ಕೂಲ್ಗೆ ಹಾಕಿ ನೋಡಿ ಅವ್ನ ವ್ಯಾನ್ ಹತ್ಸಿ ಇಲ್ಲಿಂದ ಕಳ್ಸಿದ್ರೆ ಅಲ್ಲಿ ಹೋಗಿ ಹೆಂಗಾರು ಇಳಿಸ್ಕೊತಾರೆ ಅವರು, ಹೆಂಗಾರ ಕಳ್ಸ್ಕೊತಾರೆ ಸ್ಕೂಲ್ಗೆ. ಇಲ್ಲಿಂದ ಮಾತ್ರ ವ್ಯಾನ್ ಬರೋಂತ ಸ್ಕೂಲ್ಗೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಸ್ಕೂಲ್ ಸಿಗುತ್ತೆ ಅಂತ ಹೇಳಿ. ಆಯ್ತು. ಏನಾದ್ರೂ ಕಂಟೆಂಟ್ ವಿಡಿಯೋ ಮಾಡ್ಬೇಕು ಅಂತ, ಏನ್ ಕಂಟೆಂಟ್ ವಿಡಿಯೋ ಮಾಡ್ಬೋದು ಅಂತ ನಿಮ್ಗೆ ಯಾರಾದ್ರೂ ಏನಾದ್ರು ಗೊತ್ತಿದ್ರೆ
ಸಜೆಸ್ಟ್ ಮಾಡಿ, ಅದ್ರ ಮೇಲಾದರೂ ವಿಡಿಯೋ ಮಾಡ್ಬೋದು. ಏನು ವಿಡಿಯೋ ಮಾಡಬೇಕು ಅಂತ ನನಗೂ ಕೂಡ ಒಂದೊಂದ್ಸರಿ ಗೊತ್ತೇ ಆಗಲ್ಲ. ಆದ್ರೆ ಅಪ್ಲೋಡ್ ಮಾಡಬೇಕಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಲ್ಲ, ವ್ಯೂಸ್ ಹೋಗ್ಬೇಕು ಅಂದರೆ ಅನ್ನೋದಕ್ಕೋಸ್ಕರ 2 ಡೇಸ್ಗೊಂದು ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡು 2 ದಿನಕ್ಕೊಂದೊಂದು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ನೋಡೋಣ ನೆಕ್ಸ್ಟು ಇದೊಂದು ಸ್ವಲ್ಪ ದಿವಸ ಹೋದ್ಮೇಲೆ ಬೇರೆ ಏನಾರು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಟೀ ಕುಡಿಯೋಣ ಬನ್ನಿ ಎಲ್ಲ. ಇವತ್ತಿನ ಬ್ಲಾಗ್ ಇಷ್ಟೇ. ಊರಿಂದ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ರು, 50 ಸ್ವಾಮಿಯಿಂದ ಬಂದಿದ್ರು ಅಂತ ಹೇಳಿ. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು, ಬಾಯ್.